ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಅಪನಂಬಿಕೆ ಅನೇಕ ಕಾಲದಿಂದ ಅಪೊಸ್ತಲರನ್ನು ಕಾಡಿದೆ. ಆದರೆ ಅಪನಂಬಿಕೆ ಅನ್ನುವಂಥದ್ದು ದೇವರಿಗೆ ಇಷ್ಟವಿಲ್ಲದೇ ಇರುವಂಥ ಒಂದು ಕಾರ್ಯ. ನಂಬಿಕೆ ಮತ್ತು ಅಪನಂಬಿಕೆಗಳು ಒಂದೇ ನಾಣ್ಯದ ಎರಡು ಮುಖವಾಡಗಳು. ಅಪನಂಬಿಕೆ ಇರುವಂಥ ಹೃದಯ ಅದು ಒಂದು ಕೆಟ್ಟ ಹೃದಯ ಎಂಬುದಾಗಿ ನಾವು ಪರಿಗಣಿಸಬೇಕಾಗ್ತದೆ. ಸತ್ಯವೇದದಲ್ಲಿ ಇಬ್ರಿಯ ಪತ್ರಿಕೆ 3ನೇ ಅಧ್ಯಾಯ 12 ನೀವು ನೋಡುವುದಾದರೆ ಅಲ್ಲಿ ಅಪನಂಬಿಕೆಯ ಕುರಿತು ಮಾತಾಡ್ತಾರೆ. ಮತ್ತಾಯ 6ನೇ ಅಧ್ಯಾಯ 30, 8ನೇ ಅಧ್ಯಾಯ 26, 14ನೇ ಅಧ್ಯಾಯ 31, 16, 8, 17, 17ರಿಂದ 20, ಮಾರ್ಕ 16, 14, ಲೂಕ 24. ಇವುಗಳನ್ನು ನೀವು ನೋಡಿ ಅಲ್ಲಿ ದೇವರು ಸ್ಪಷ್ಟವಾಗಿ ದೇವರು ಏನು ಹೇಳ್ತಾರೆ ಅಂತಂದರೆ ಅಪನಂಬಿಕೆಯ ಕುರಿತು ಮಾತನಾಡುತ್ತಾರೆ. ಅಪನಂಬಿಕೆ ಅನ್ನುವಂಥದ್ದನ್ನು ನಾವು ಹೇಗೆ ಗ್ರಹಿಸುವುದು? ಈ ಲೋಕದಲ್ಲಿ ನಂಬಿಕೆ ಉಂಟು, ಹಾಗೆ ಅಪನಂಬಿಕೆಯೂ ಉಂಟು. ಅಪನಂಬಿಕೆ ನಮ್ಮ ನಾಲಿಗೆಯಿಂದ ಬಂದಂಥದ್ದಲ್ಲ, ಅಪನಂಬಿಕೆ ನಮ್ಮ ಕಣ್ಣಿಂದ ಬಂದಂತಲ್ಲ ಎಂಬುದಾಗಿ ಕೆಲವರು ವಾದಿಸ್ತಾರೆ. ಆದರೆ ಅಪನಂಬಿಕೆಯ ಮೂಲ ನಮ್ಮ ಹೃದಯ. ಮೊದಲು ನಮ್ಮ ಹೃದಯದಿಂದ ಅಪನಂಬಿಕೆ ಹುಟ್ಟುತ್ತದೆ. ಆ ಅಪನಂಬಿಕೆ ನಮ್ಮನ್ನು ಆ ವ್ಯಕ್ತಿಯಿಂದ ಸ್ವಲ್ಪ ಸ್ವಲ್ಪ ದೂರ ಹೋಗ್ತದೆ. ಇಬ್ರಿಯ ಪತ್ರಿಕೆ 3ನೇ ಅಧ್ಯಾಯ 12 ಹೀಗೆ ಹೇಳ್ತದೆ, ಸಹೋದರರೇ, ಎಚ್ಚರಿಕೆಯಿಂದ ನೋಡಿಕೊಳ್ಳಿರಿ. ನೀವು ಎಚ್ಚರಿಕೆಯಿಂದ ನೋಡಿಕೊಳ್ಳಿರಿ. ಜೀವ ಸ್ವರೂಪನಾದ ದೇವರನ್ನು ಬಿಟ್ಟು ಹೋಗುವ ಅಪನಂಬಿಕೆಯುಳ್ಳ ಕೆಟ್ಟ ಹೃದಯವು ನಿಮ್ಮೊಳಗೆ ಯಾವನಲ್ಲಿಯೂ ಬರಬಾರದು. ಯಾಕಂದರೆ ಈ ಅಪನಂಬಿಕೆ ಸಂಬಂಧಿಸಿದಂತೆ ಯೇಸು ತನ್ನ ಶಿಷ್ಯರಿಗೆ 7 ಬಾರಿ ಗದರಿಸಿದ್ದನ್ನು ನಾವು ನೋಡುತ್ತೇವೆ. ಮತ್ತಾಯ 6ನೇ ಅಧ್ಯಾಯ 30 ಹೇಳ್ತದೆ, ಆದುದರಿಂದ ಇವತ್ತು ಎದ್ದು ನಾಳೆ ಒಲೆಗೆ ಹಾಕಲ್ಪಡುವ ಹೊಲದ ಹುಲ್ಲಿಗೆ ದೇವರು ಹೀಗೆ ಉಡಿಸಿದರೆ, ಓ ಅಲ್ಪವಿಶ್ವಾಸಿಗಳೇ, ಆತನು ಇನ್ನು ಎಷ್ಟೋ ಹೆಚ್ಚಾಗಿ ನಿಮ್ಮನ್ನು ಉಡಿಸುವನಲ್ಲವೇ. ಈ ಅಪನಂಬಿಕೆ ದೇವರಿಗೆ ಇಷ್ಟವಿಲ್ಲ. ಭೂಲೋಕದಲ್ಲಿರುವಂಥ ತಂದೆಯು ತನ್ನ ಮಕ್ಕಳನ್ನು ಆರೈಕೆ ಮಾಡಿದಷ್ಟು, ತನ್ನ ಮಕ್ಕಳಿಗೆ ಒದಗಿಸಿದಷ್ಟು ದೇವರು ತನ್ನ ಮಕ್ಕಳಿಗೆ ಆರೈಕೆ ಮಾಡುವುದಿಲ್ಲ, ಅಥವಾ ದೇವರು ತನ್ನ ಮಕ್ಕಳಿಗೆ ಏನನ್ನೂ ಒದಗಿಸುವುದಿಲ್ಲ ಎಂಬ ನಂಬಿಕೆ ಇಲ್ಲದಿರುವುದಾಗಿ ಈ ದಿನಗಳಲ್ಲಿ ದೇವರಿಂದ ನಾವು ಅನೇಕವನ್ನು ಪಡೆದುಕೊಂಡು ನಕಲಿ ನಂಬಿಕೆಯನ್ನು ನಾವು ಮಾತನಾಡುವಂಥ ಹಂತಕ್ಕೆ ಬಂದಿದ್ದೇವೆ. ನಾವು ನಮ್ಮ ಪ್ರತಿನಿತ್ಯ ಜೀವಿತದಲ್ಲಿ ಜೀವಿಸುವಂಥ ನಮ್ಮ ನಂಬಿಕೆ ಉಂಟಲ್ಲ, ಆ ನಂಬಿಕೆಯೇ ಕರ್ತನಾದಂಥ ಯೇಸು ಕ್ರಿಸ್ತ. ಆತನು ಬಯಸ್ತಾನೆ, ನಮ್ಮನ್ನು ನಂಬಿಕಸ್ಥರನ್ನಾಗಿ ನಡೆಸ್ತಾನೆ. ನಾನು, ನೀವು 7 ಲ್ಯಾಂಪ್ಸ್ ವಾಹಿನಿಯನ್ನು ನೋಡುತ್ತವರೆಲ್ಲರೂ ನಂಬಿಕೆಯಿಂದ ನಡೆಯುವಂಥದ್ದು ಆತನ ಚಿತ್ತ ಮತ್ತು ಉದ್ದೇಶ ಆಗಿದೆ. ಪ್ರೀತಿಯುಳ್ಳ ತಂದೆಯ ಮೇಲೆ ನಂಬಿಕೆ ಇಡುವುದರಿಂದ ಜಯ ಹೊಂದುವುದಕ್ಕೆ ಸಾಧ್ಯ ಆಗ್ತದೆ. ಮತ್ತಾಯ 8ನೇ ಅಧ್ಯಾಯ 10 ನೀವು ನೋಡಿ, ಯೇಸು ಅದನ್ನು ಕೇಳಿ ಆಶ್ಚರ್ಯಪಟ್ಟು ತನ್ನ ಹಿಂದೆ ಬರುತ್ತಿದ್ದವರಿಗೆ, ನಾನು ಇಂಥ ದೊಡ್ಡ ನಂಬಿಕೆಯನ್ನು ಕಾಣಲಿಲ್ಲ, ಇಸ್ರಾಯೇಲರಲ್ಲಿಯೂ ಕಾಣಲಿಲ್ಲ ಎಂದು ನಿಮಗೆ ನಿಜವಾಗಿ ಹೇಳುತ್ತೇನೆ. ಪ್ರಿಯರೇ, ನಾವು ನಂಬೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ಯೇಸುವೇ, ನಮ್ಮಲ್ಲಿರ್ತಕ್ಕಂಥ ಅಪನಂಬಿಕೆಯನ್ನು ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಡಲಿ ಸ್ವಾಮಿ. ಯೇಸುವಿನ ನಾಮದಲ್ಲಿ ಬೇಡ್ತಾ ಇದ್ದೇವೆ ಸ್ವಾಮಿ. ನಮ್ಮ ಕುಟುಂಬಗಳನ್ನು ಆಶೀರ್ವದಿಸು, ನಮ್ಮ ಮಕ್ಕಳನ್ನು ಆಶೀರ್ವದಿಸು, ನಮ್ಮ ಕೆಲಸಗಳನ್ನು ಆಶೀರ್ವದಿಸು, ನಮ್ಮ ಸೇವೆಯನ್ನು ಆಶೀರ್ವದಿಸು ಸ್ವಾಮಿ. ಸ್ತುತಿ, ಘನ, ಮಾನ, ಮಹಿಮೆ
ನಿಮ್ಮೊಬ್ಬರಿಗೆ ಸಲ್ಲಿ ತಂದೆ. ಆಮೇನ್ ಆಮೇನ್. ಹಲ್ಲೆಲೂಯ.